ಹಾಯ್ ಎವ್ರಿವನ್, ಇವತ್ತಿನ ರೆಸಿಪಿ ಪುದೀನ ಬಾತ್. ಅದಕ್ಕೆ ಪುದೀನ ತಗೊಂಡು ಫುಲ್ಲು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಮತ್ತು ಶುಂಠಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದರಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಪುದೀನ, ಕೊಬ್ಬರಿ, ಶುಂಠಿ, 4-5 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಈರುಳ್ಳಿ, 1 ಟೊಮೆಟೊ. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಪೇಸ್ಟ್ ರೆಡಿ ಐತೆ. ಈಗ ಒಗ್ಗರಣೆ ಹಾಕೋಣ. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ. 5 ಲೀಟ್ರ್ ಕುಕ್ಕರು. ಇದಾಗ ಎಣ್ಣೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈ ಎಣ್ಣೆ ಕಾದಿದೆ. ಸಾಸಿವೆ ಹಾಕೋಣ. ಹಾಗೆ ಎಲೆ, ಪಲಾವ್ ಎಲೆ, ಹಾಗೆ ಚಕ್ಕೆ, ಏಲಕ್ಕಿ, ಲವಂಗ. ಈಗ ಆನಿಯನ್ ಹಾಕೋಣ. ಈಗ ಕರಿಬೇವು, ಈರುಳ್ಳಿ ಈಗ ಬ್ರೌನ್ ಕಲರ್ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 2-3 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ ಟೊಮೆಟೊ ಹಾಕೋಣ. ನೋಡಿ, ಮೀಡಿಯಮ್ ಸೈಜ್ ಟೊಮೆಟೊ ಕೂಡ ಹಾಕಿದ್ದೀನಿ. 2 ಹಾಕಿದ್ದೀನಿ. ಚೆನ್ನಾಗಿ ಕಲಿಸ್ತಾರೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕೋಣ. ಅದು ಪೇಸ್ಟ್ ಹಾಕಿದ್ದೀನಿ. ಕಲಸೋಣ. ಅದು ಹಸಿ ಸ್ಮೆಲ್ ಆಗುತ್ತಂತ ಹೀಗೆ ಸ್ವಲ್ಪ 5 ನಿಮಿಷ ಫ್ರೈ ಮಾಡೋಣ. ಓಕೆ, ಹಸಿ ಸ್ಮೆಲ್ ಹೋಗ್ತಾಯಿದೆ. ಇದಕ್ಕೆ ನಾನು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನಾನು ಚಿಕ್ಕ ಸ್ಪೂನ್ ಅಲ್ವ, ಅದಕ್ಕೆ 2 ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಾದರೆ ಎಲ್ಲ ನೀರು ಹಾಕಿದ್ಮೇಲೆ ಟೇಸ್ಟ್ ನೋಡಿಕೊಂಡು ಹಾಕೋಬೋದು. ಓಕೆ, ಸ್ವಲ್ಪ ತಂಗಿ ಇದಾಗಲಿ, ಫ್ರೈ ಆಗಲಿ. ಕಲಸೋಣ ಈಗ. ನೋಡಿ, ಹಾಗೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ 1/4 ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕು. ಈಗ ಇದನ್ನು ಮತ್ತೆ ಹಂಗೆ ಫ್ರೈ ಮಾಡೋಣ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, 1 ಗ್ಲಾಸ್ ರೈಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ 2 ಗ್ಲಾಸ್ ನೀರು ಹಾಕ್ತೀನಿ. ನೋಡಿ, ಈಗ 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಕಲಸಿದ್ದೀನಿ. ಕಲಸಾದ್ಮೇಲೆ ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಲ್ ಹಾಕ್ತೀನಿ. 2 ವಿಸಲ್ ಹಾಕ್ಸಿದ್ಮೇಲೆ ತಣ್ಣಗಾದ್ಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಈಗ ಪುದೀನ ಬಾತ್ ರೆಡಿ. ಹೇಗಿದೆ ಪುದೀನ ಬಾತು? ಸೂಪರಾಗಿದೆಯಲ್ಲ. ಇದಕ್ಕೆ ಸ್ವಲ್ಪ ಪುದೀನ ಹಾಕಿ, ಹಾಗೆ ಸ್ವಲ್ಪ ಗೀ ಹಾಕಿ. ಗೀ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಪುದೀನ ಬಾತ್ ರೆಡಿ. ನಾನು ಈ ಪುದೀನ ಬಾತ್ಗೆ ಹಪ್ಪಳ ಮತ್ತು ಮೊಸರು ಮಾಡಿದ್ದೀನಿ. ಇದನ್ನು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ಪುದೀನ ಬಾತ್ ರೆಡಿ. ಓಕೆ, ಹೇಗಿದೆ?